ನಾವು ಪ್ರತಿಯೊಂದರಲ್ಲೂ ಕೂಡ ಒಂದು ಸೈಕಲ್ ನೋಡಬೇಕು. ಹೇಗೆ ಮತ್ತೆ ಅದೇ ಜಾಗಕ್ಕೆ ಬಂದು ಸೇರುತ್ತೆ ಪ್ರಾರಂಭ ಆಗಿದ್ದೆಲ್ಲ ಅಂತ. ಇವಾಗ ಅದಕ್ಕೆ ಉದಾಹರಣೆ ನಿಮಗೆ ಕೊಡಬೇಕಾದ್ರೆ ರಿವರ್ಸಿಬಲ್ ಒಂದು ಏನು ಹೇಗೆ ಬರುತ್ತೆ ಅಂದರೆ, ನೀರು ತಗೊಳ್ಳಿ. ನೀರು ಫಸ್ಟು ಆವಿ ಆಗುತ್ತಲ್ವಾ, ಆವಿಯಾಗಿದ್ದು ಆಮೇಲೆ ಮತ್ತೆ ಮೋಡಾಗುತ್ತೆ, ಮತ್ತೆ ನೀರಾಗುತ್ತೆ. ಈ ಸೈಕಲ್ ತೊಗೊಂಡ್ರೆ ಬೇಗ ಅರ್ಥ ಆಗುತ್ತೆ. ಬಟ್ ನೀರೇ ಒಂದು ಫ್ರೀಕ್ವೆನ್ಸಿ, ಆವಿನೇ ಒಂದು ಫ್ರೀಕ್ವೆನ್ಸಿ, ಡಿಫ್ರೆಂಟ್ ಫ್ರೀಕ್ವೆನ್ಸಿ. ಅದೇ ಸೇಮ್ ಬಟ್ ಅದು ಫಾರ್ಮ್ ಬೇರೆ ಬೇರೆ ತಗೊಳ್ಳುವಾಗ ಫ್ರೀಕ್ವೆನ್ಸಿ ಚೇಂಜ್ ಆಗುತ್ತೆ ಅನ್ನೋದು ಮನಸ್ಸಲ್ಲಿ ಇಟ್ಕೊಂಡ್ರೆ ಇವಾಗ ನಾ ಹೇಳಿದ ಅರ್ಥ ಆಗುತ್ತೆ. ಇವಾಗ ಒಂದು ಸರ್ಕಮ್ಸ್ಟೆನ್ಸಸ್ ಕ್ಯಾನ್ ಪ್ರೊಡ್ಯೂಸ್ ಎ ಫೀಲಿಂಗ್, ಒಂದು ಸಿಚುಯೇಷನ್, ಅದರಲ್ಲಿ ನಿಮಗೆ ಒಂದು ಆ ಸಿಚುಯೇಷನಿಂದ ಒಂದು ಫೀಲ್ ಆಗುತ್ತೆ. ಫೀಲಿಂಗ್ ಕ್ಯಾನ್ ಪ್ರೊಡ್ಯೂಸ್ ದಿ ಸರ್ಕಮ್ಸ್ಟೆನ್ಸ್ ಅಗೇನ್. ಸೇಮ್ ಫೀಲಿಂಗೇ ಮತ್ತೆ ಆ ಸರ್ಕಮ್ಸ್ಟೆನ್ಸಸ್ನೇ ಕ್ರಿಯೇಟ್ ಮಾಡುತ್ತೆ. ಆ ಸೈಕಲ್ ನಾವು ಗಮನ ಇಟ್ಕೋಬೇಕು. ಅಂದರೆ ಮನುಷ್ಯ ಒಂದು ಎನರ್ಜಿ ಆಗ್ತಾನೆ, ಎನರ್ಜಿ ಮತ್ತೆ ಮನುಷ್ಯ ಎನರ್ಜಿ ಜ್ಞಾಪಕ ಇಟ್ಕೊಳ್ಳಿ. ಅವನು ಹೇಗೆ ಎನರ್ಜಿ ಅಂತ ನೋಡಿದಾಗ ನಮ್ಮಲ್ಲಿ ಎನರ್ಜಿ ಟರ್ನ್ಸ್ ಇನ್ ಟು ಮಾಸ್, ಮತ್ತೆ ಅದು ವಿಜ್ಞಾನ ಹೇಳೋ ಪ್ರಕಾರ ಅದು ವಾಪಸ್ ಬರುತ್ತೆ. ನಾವಿಲ್ಲಿ ಒಂದು ಜ್ಞಾಪಕ ಇಟ್ಕೋಬೇಕು, ಎನರ್ಜಿ ಅಂದರೆ ಈಸ್ ಈಕ್ವಲ್ ಟು ಮಾಸ್, ಮತ್ತೆ ನಮಗೆ mc² ಅಂತ ಹೇಳಿದ್ರೆ ಸ್ಪೀಡ್ ಆಫ್ ಲೈಟ್ ಅಂತ, ವೆಲಾಸಿಟಿ ಆಫ್ ಲೈಟು, ಆ ಸ್ಪೀಡು. ಅದನ್ನು ಜ್ಞಾಪಿಸ್ಕೊಂಡು ಸೈನ್ಸ್ ಹೇಗೆ ಈ ಲಾ ಆಫ್ ರಿವರ್ಸಿಬಿಲಿಟಿ ಹೇಳಿದೆ ಅಂತ ಗೊತ್ತಾಗುತ್ತೆ. ಎಲ್ಲ ಎನರ್ಜಿ ಅಂತ ತಿಳ್ಕೊಬೇಕು. ಆಳವಾಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ, ನಮ್ಮನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ, ಅದರಲ್ಲೂ ಮೆಡಿಟೇಷನ್ನಲ್ಲಿ ನಮ್ಮನ್ನು ಅರ್ಥ ಮಾಡ್ಕೋಬೇಕಾದ್ರೆ ಬೇರೆ ಏನೂ ಇಲ್ಲ. ಐ ಆಮ್ ಎ ಬಂಡಲ್ ಆಫ್ ಎನರ್ಜಿ, ಬಾಡಿ ಈಸ್ ಎ ಬಂಡಲ್ ಆಫ್ ಎನರ್ಜಿ, ಮೈಂಡ್ ಈಸ್ ಎ ಬಂಡಲ್ ಆಫ್ ಎನರ್ಜಿ, ಥಾಟ್ ಎವ್ರಿಥಿಂಗ್ ಈಸ್ ಎನರ್ಜಿ. ಎಲ್ಲ ಎನರ್ಜಿ ಆದರೆ ಏನು, ಎಲ್ಲದಕ್ಕೂ ವೈಬ್ರೇಷನ್ ಇದೆ. ದಟ್ ಈಸ್ ದಿ ಸೆಕೆಂಡ್ ಪಾಯಿಂಟ್. ಎಲ್ಲ ಏನೇನು ಎನರ್ಜಿ ಅಂತೀವ, ವೈಬ್ರೇಷನ್. ಬಾಡಿ ಒಂದು ವೈಬ್ರೇಷನು, ನಿಮ್ಮ ಸೆನ್ಸಸ್, ಈವನ್ ಎವ್ರಿ ಸೆನ್ಸ್ ಒಂದೊಂದು ವೈಬ್ರೇಷನ್ ಇದೆ. ಎಲ್ಲ ನೀವು ಯೋಚನೆ ಮಾಡಿದ್ರೆ, ಇಫ್ ಯು ಥಿಂಕ್, ಆ ಥಾಟ್ ಏನಂದ್ರೆ ಏನು, ಎಮೋಷನ್ ಇನ್ ಮೋಷನ್, ಅದು ಎನರ್ಜಿ ಅಂತ ಹೇಳ್ತೀವಿ ಅಲ್ವಾ. ಪ್ರತಿಯೊಂದರಲ್ಲೂ ಎನರ್ಜಿ ನೋಡ್ತೀವಿ. ಒಂದು ಕ್ವಾಂಟಮ್ ಫೀಲ್ಡಲ್ಲಿ ಪ್ರತಿಯೊಂದು ಕೂಡ ಎಲ್ಲ ಅಂದರೆ ಒಂದೊಂದು ಡೈಮೆನ್ಷನ್ನಲ್ಲಿ, ಒಂದೊಂದು ಫೀಲ್ಡಲ್ಲಿ ಅದರ ಫ್ರೀಕ್ವೆನ್ಸಿ ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಫಸ್ಟು ನೀವು ಕೆಲಸ ಮಾಡ್ತಾ ಇರುವಾಗ ಒಂದು ಫ್ರೀಕ್ವೆನ್ಸಿ ಇರುತ್ತೆ. ಆ ಕೆಲಸದ ಜೊತೆ ಭಾವ ಸೇರಿದಾಗ ಇನ್ನೊಂದು ಥರ ಫ್ರೀಕ್ವೆನ್ಸಿನಲ್ಲಿ ಕೆಲಸ ಮಾಡ್ತಾ ಇರ್ತೀರ. ಅದ್ರಲ್ಲಿ ಒಳ್ಳೆ ಇಂಟೆನ್ಷನ್ ಕೊಟ್ಟರೆ ಇನ್ನೊಂದು ಫ್ರೀಕ್ವೆನ್ಸಿ, ಇನ್ನೂ ಹೈಯರ್ ಫ್ರೀಕ್ವೆನ್ಸಿ, ಡೀಪರ್ ಫ್ರೀಕ್ವೆನ್ಸಿ. ಅದು ಕೂಡ ನಾವು ಕಂಪ್ಲೀಟ್ ಸರೆಂಡರ್ನಲ್ಲಿ ಆನಂದದಿಂದ ಕೆಲಸ ಮಾಡಿದಾಗ ಆ ಇಂಟ್ಯೂಟಿವ್ ಆಗಿ ಒಂದು ಎನರ್ಜಿ ಸೇರ್ಕೊಂಡಾಗ ಅದ್ರ ಫ್ರೀಕ್ವೆನ್ಸಿ ಲೆವೆಲೇ ಬೇರೆ, ದೊಡ್ಡದಾಗಿ ಅದು ಫೀಲ್ಡಲ್ಲಿ ಕೆಲಸ ಮಾಡಿ ಯೂನಿವರ್ಸ್ನ ಕನೆಕ್ಟ್ ಮಾಡೋಕ್ಕಾಗೋದು. ಪ್ರತಿಯೊಂದು ಅದಕ್ಕೆ ಹೇಳ್ತಾರೆ, ನೀನೇನು ಸೀಕ್ ಮಾಡ್ತೀಯಾ ಯಾವುದನ್ನ, ಅದು ನಿನ್ನನ್ನು ಕೇಳ್ತಾ ಇರುತ್ತೆ, ಅದು ನಿನ್ನನ್ನು ಸೀಕ್ ಮಾಡುತ್ತೆ ಅಂತ. ವಾಟ್ ಯು ಆರ್ ಸೀಕಿಂಗ್ ಈಸ್ ಸೀಕಿಂಗ್ ಯು ಅಂತ. ಇದೊಂದು ನಾವು ಜ್ಞಾಪಕ ಇಟ್ಕೋಬೇಕು. ಥಾಟ್ ವೇವ್ಸ್ ಏನಿದೆ ಅದು ಕ್ಯಾರೀಸ್ ಫ್ರೀಕ್ವೆನ್ಸಿ. ಎಲ್ಲನೂ ಮ್ಯಾನ್ ಕ್ಯಾನ್ ಕ್ಯಾರಿ ಫ್ರೀಕ್ವೆನ್ಸಿ ಆ್ಯಂಡ್ ಎನರ್ಜಿ. ಸುಮ್ಮನೆ ನಾವು ಕೂತಿಲ್ಲ. ನಾವು ಅಂದ್ಕೊಂಡಿದ್ದೀವಿ ನಾವು ಸುಮ್ಮನೆ ಇಲ್ಲ. ನೀವು ಕೂತಿದ್ರೆ ಬ್ಲಾಕ್ ಆಗುತ್ತೆ ಎನರ್ಜಿ ಎಲ್ಲನೂ. ನೀವು ಕೂತ್ಕೊಂಡು ಏನು ಯೋಚನೆ ಮಾಡದೇ ಇದ್ರೆ, ಸುಮ್ಮನೆ ಮಾಡಿದ ಯೋಚನೆನೇ ಮಾಡ್ತಾ ಇದ್ರೆ, ಅದಕ್ಕೆ ತಕ್ಕಂಥ ವಾತಾವರಣ, ವೈಬ್ರೇಷನ್, ನಿಮ್ಮ ಆರಾ ಚೇಂಜ್ ಆಗುತ್ತೆ. ನೀವು ಯಾವ ಥರ ನೀವು ಸೆಂಟರ್ನಲ್ಲಿದೆ ಅದೇ ಪೆರಿಫೆರಿನಲ್ಲಿ ಕಾಣಿಸ್ಕೊಳ್ಳೋದು. ಅದಕ್ಕೆ ಮೆಡಿಟೇಷನ್ ಎಷ್ಟು ಇಂಪಾರ್ಟೆಂಟ್ ಅಂದರೆ, ಒಂದೊಂದು ಸತಿಗೂ ಎಲ್ಲೇ ಹೊರಗಡೆ ಒಂದು ವೇವ್ ಡಿಸ್ಟರ್ಬ್ ಆದ್ರೂ, ಒಂದು ಫ್ರೀಕ್ವೆನ್ಸಿನಲ್ಲಿ ಹೆಚ್ಚು ಕಮ್ಮಿ ಆದ್ರೂ, ಆ ವೈಬ್ರೇಷನಲ್ಲಿ ಚೇಂಜ್ ಆದ್ರೂ, ಕಣ್ಣು ಮುಚ್ಕೊಂಡು ತಕ್ಷಣ ಒಳಗಡೆ ಹೋದರೆ ಒಂದು ಬ್ಯಾಲೆನ್ಸ್ಗೆ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ, ದಿಸ್ ದ ರೈಟ್ ಟೈಮ್ ಫಾರ್ ಮೀ ಟು ಗೋ ಔಟ್ ಆ್ಯಂಡ್ ಎಕ್ಸ್ಪ್ರೆಸ್ ಮೈ ಸೆಲ್ಫ್. ಆಗ ಮಾಡುವ ಪಾತ್ರಗಳು, ಆಗ ಮಾತಾಡೋ ರೀತಿ, ಆಗ ನೋಡೋ ರೀತಿ, ನೀವೆಲ್ಲ ನಿಮ್ಮ ಪರ್ಸೆಪ್ಷನ್ಸ್ ಎಲ್ಲ ಎಷ್ಟು ಶಾರ್ಪ್ ಆಗಿರುತ್ತೆ, ಎಷ್ಟು ಕ್ಲಿಯರ್ ಆಗಿರುತ್ತೆ, ಎಷ್ಟು ನಿರ್ಧಾರ ಅಂದರೆ ಒಂಥರ ದೃಢವಾಗಿರುತ್ತೆ. ಅಂಥ ಟೈಮ್ನಲ್ಲಿ ನಾವು ಡಿಸಿಷನ್ಸ್ ತಗೋಬೇಕು, ಅಫರ್ಮೇಷನ್ಸ್ ತಗೋಬೇಕು, ಸಂಕಲ್ಪ ತಗೋಬೇಕು, ತಗೊಂಡು ಬಿಟ್ಬಿಡ್ಬೇಕು, ಎಲ್ಲ ಬಿಟ್ಬಿಡ್ಬೇಕು. ಅದಾಗತ್ತೆ. ಈ ಥರ ಎಷ್ಟೋ ಎಕ್ಸ್ಪೆರಿಮೆಂಟ್ ನಾನು ಮಾಡಿದ್ದೀನಿ, ನೀವು ಕೂಡ ಮಾಡ್ತಾ ಇರಿ. ಸೈನ್ಸ್ ಅಂದರೆ ಇದು ಸುಮ್ಮನೆ ತಮಾಷೆ ಅಲ್ಲ. ಮೆಡಿಟೇಷನ್ ಕಂಪ್ಲೀಟ್ ಸೈನ್ಸ್ ಇದು.
ಸೈಂಟಿಫಿಕ್ ಅಪ್ರೋಚ್ ಇರಬೇಕು. ಸ್ಪಿರಿಚುಯಾಲಿಟಿ ಸೈನ್ಸ್ ಇಲ್ಲದೆ ಈ ಪೂರ ಆಗೋದೇ ಇಲ್ಲ. ಸೈನ್ಸ್ ಅರ್ಧಂಬರ್ಧ, ಸ್ಪಿರಿಚುಯಾಲಿಟಿ ಇಲ್ಲದೆ ಇದ್ರೆ, ಸ್ಪಿರಿಚುಯಾಲಿಟಿ ಅರ್ಧಂಬರ್ಧ ಎಕ್ಸ್ಪೆರಿಮೆಂಟ್ ಮಾಡದೇ ಇದ್ರೆ. ಎಕ್ಸ್ಪೆರಿಮೆಂಟ್ ಮಾಡಬೇಕು, ನಮ್ಮನ್ನು ತೊಡಗಿಸ್ಕೊಳ್ಬೇಕು, ಅದನ್ನು ಅದರಲ್ಲಿ ಎನ್ಕ್ವೈರಿ ನಡೀತಾ ಇರಬೇಕು. ಆಗ ರಿಯಲೈಸೇಷನ್ ಆಗ್ತಾ ಇರುತ್ತೆ, ನಾಲೆಡ್ಜ್ ಬರ್ತಾ ಇರುತ್ತೆ, ನೀವು ಬೆಳೀತಾ ಇರ್ತೀರಾ. ಆಗ ನಾಲೆಡ್ಜ್ ಸ್ಟಕ್ ಆಗಲ್ಲ, ಅಲ್ಲೇ ನೀವು ಸ್ಟೇಬಲ್ ಆಗಿ ಅಥವಾ ಸ್ಟ್ಯಾಟಿಕ್ ಆಗಿ ಸಿಕ್ಕಾಕೊಳ್ಳಲ್ಲ. ಅಲ್ಲಿಂದ ಎನರ್ಜಿ ಮೂಮೆಂಟ್ ಯಾವಾಗಲೂ ನೋಡ್ತಾ ಇರ್ತೀರ.